10 ವರ್ಷಗಳಿಗೊಮ್ಮೆ ನಡೆಯುವಂತಹ ಶ್ರೀ ಮಾರಮ್ಮ ಗ್ರಾಮ ದೇವತೆಯ ಹಬ್ಬ. ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಸಾಲಿಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಮಾರಮ್ಮ ಗ್ರಾಮ ದೇವತೆಯ ಹಬ್ಬವನ್ನು ಸಡಗರದಿಂದ ನಡೆಸಲಾಯಿತು. ಮಹಿಳೆಯರು ಸಿಂಗಾರಗೊಂಡು ಒಂದು ಸುತ್ತು ಪ್ರದರ್ಶನವನ್ನು ಮಾಡಿ ಮಾರಮ್ಮ ದೇವಿಗೆ ತಂಬಿಟ್ಟು ವಿವಿಧ ಬಗೆಯ ಕಾಳುಗಳು, ಹಣ್ಣು, ಕಾಯಿ ಸೇರಿದಂತೆ ತಾಯಿಗೆ ನೈವೇದ್ಯವನ್ನು ಮಾಡಿದರು. ಈ ಹಬ್ಬವು 10 ವರ್ಷಗಳಿಗೊಮ್ಮೆ ನಡೆಯಲಿದ್ದು ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಸಂಭ್ರಮದೊಂದಿಗೆ ಆಚರಣೆ ಮಾಡಲಾಗುವುದು ವಿಶೇಷವಾಗಿತ್ತು. ಅರ್ಜುನ ಜೊತೆ ಬಸವರಾಜು, ಸಾಲಿಗ್ರಾಮ. ಹಂಗಾಗಿ ಇವತ್ತಿನ ವಿಶೇಷ ಏನು ಅಂತಂದರೆ ಮಾರಮ್ಮಂಗೆ ನಮಗೆ ತಂಬಿಟ್ಟು ಮತ್ತು ಇದು ಹುಳ್ಳಿಕಾಳು ಸಾಂಬಾರು ಇದೆಲ್ಲನೂ ವಿಶೇಷವಾಗಿ ಮಾಡಿ ನಮ್ಮ ಮಹಿಳೆಯರೆಲ್ಲವ ತಗೊಬಂದು ಪೂಜೆ ಮಾಡಿ ಆ ಮಾರಮ್ಮ ದೇವಸ್ಥಾನ ಒಂದು ಪೂಜೆ ಮಾಡಿ ನಾವು ಎಲ್ಲ ಮಹಿಳೆಯರೆಲ್ಲವ ಖುಷಿ ಪಡ್ತೀವಿ. ಗ್ರಾಮದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಇವತ್ತು ಮಾರಮ್ಮ ಉತ್ಸವ ಮಾಡ್ತಾಯಿದ್ದೀವಿ. ಎಲ್ಲ ಗ್ರಾಮಸ್ಥರು, ಎಲ್ಲ ಯಜಮಾನರು ಮತ್ತು ಎಲ್ಲ ಸಂಘ ಸಂಸ್ಥೆಯರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಇದು ಮಹಿಳೆಯರ ಹಬ್ಬ, ಹಾಗಾಗಿ ಇದನ್ನು ಎಲ್ಲರೂ ಕೂಡ ಗ್ರಾಮಸ್ಥರು ವಿಜೃಂಭಣೆಯಿಂದ ಆಚರಿಸಿ ಇಲ್ಲಿ ಮಾರಮ್ಮನ ಹಬ್ಬ ಮಾಡ್ತಾಯಿದ್ರು. ಅದಕ್ಕೆ ಇನ್ವೈಟ್ ಮಾಡಿದ್ರು, ಅದಕ್ಕಾಗಿ ಬಂದು ಖುಷಿಯಾಯಿತು. ಇದು 10 ವರ್ಷಕ್ಕೊಂದು ಸರಿ ಮಾಡ್ತಾಯಿದ್ದೀವಿ. ತುಂಬ ವರ್ಷಗಳ ನಂತರ ಮಾಡ್ತಾ ಇರೋದು, ಅದರಿಂದ ಇಲ್ಲಿ ಕರೆದಿದ್ದು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಾ ಇರೋದು ತುಂಬ ಖುಷಿ ಪಡುವಂಥ ವಿಚಾರ. ರಾಜ್ಯದ ಸಾಂಸ್ಕೃತಿಕ ನಗರಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರುವಂತಹ ಸಾಲಿಗ್ರಾಮದಲ್ಲಿ ಎಲ್ಲ ಜಾತಿ ಮತ್ತು ಧರ್ಮದವರು ಒಗ್ಗೂಡಿ ಗ್ರಾಮ ದೇವತೆಗಳ ಹಬ್ಬವನ್ನು ಆಚರಿಸುವ 19ನೇ ತಾರೀಕಂದು ಮಾರಮ್ಮನ ಉತ್ಸವವನ್ನು ಇವತ್ತು ಏರ್ಪಡಿಸಿದ್ದಾರೆ. ಎಲ್ಲ ಮಹಿಳೆಯರು, ಹೆಣ್ಮಕ್ಳು, ಆಮೇಲೆ ಮುಖಂಡರುಗಳು, ಆಮೇಲೆ ಎಲ್ಲ ಯುವಕರುಗಳೆಲ್ಲ ಒಗ್ಗೂಡಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸ್ಕೊಂಡಿದ್ದಾರೆ. ಇದಕ್ಕೆ ಸಹಕರಿಸುವಂಥ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು ಬರುವಂಥ ದಿನಗಳಲ್ಲಿ ಬರುವಂಥ ಹಬ್ಬಗಳಿಗೆ ಇದೇ ರೀತಿ ಸಹಕಾರ ಮಾಡಿ ಒಗ್ಗಟ್ಟಿನಿಂದ ಬರೋ ಹಬ್ಬಗಳನ್ನ ಯಶಸ್ವಿಯಾಗಿ ಮಾಡಿಕೊಟ್ಟು ಊರಿನ ಜನತೆ ಗೌರವವನ್ನು ಹೆಚ್ಚಿಸಬೇಕು ಅಂತ